ಇದು ತಪ್ಪಂದ್ರೂ ಅಂತ ತಪ್ಪು ಮಾಡಿಲ್ಲ ಅವರು. ನೋಡಿ, ಅದು ಒಂದು ಗಾದೆ ಇದೆ, ನೀರಲ್ಲಿ ಹುಟ್ಟಿ ನೀರಲ್ಲಿ ಬೆಳೆದು ನೀರಿಗೆ ಒಯ್ದಿ ಅಂತ. ಇತ್ತೀಚೆಗೆ ನಮ್ಮ JDS ಇಂದ ಕಾಂಗ್ರೆಸ್ಗೆ ವರ್ಗಾವಣೆ ಆಗಿದಾರಲ್ಲ, ಎಲ್ಲ ಮುಖಂಡರಿಗೆ ಅದು ಏನಾಗೋಗಿದೆಯೋ ಗೊತ್ತಿಲ್ಲ, ಅದು ಯಾವ ಹಾವು ಕಚ್ಚಿದೆ ಅಂತ ಗೊತ್ತಿಲ್ಲ ನನಗೆ. ಇದು ಎಲ್ರಿಗಿಂತ ಜಾಸ್ತಿ ವಿರೋಧ ಮಾಡೋದು ನಮ್ಮ ಪಕ್ಷದಿಂದ ಹೋದವ್ರೆ, ಆಯ್ತಾ. ಇವಾಗ ಜಮೀರ್ ಅಹಮದ್ ವಿಚಾರಕ್ಕೆ ಬಂದರೆ, ಯಾವ ಕುಮಾರಸ್ವಾಮಿ ಬಗ್ಗೆ ನೀನು ಮಾತಾಡ್ತಾ ಇದೆಯೋ ಅದೇ ಕುಮಾರಸ್ವಾಮಿ ಬೆರಳು ಹಿಡಿದು ನಿನಗೆ ಮಂತ್ರಿ ಮಾಡಿಸಿರೋದು, ಅದೇ ದೇವೇಗೌಡರು ನಿನಗೆ MLA ಮಾಡಿಸಿ ಮಂತ್ರಿ ಮಾಡಿಸಿ ಇವತ್ತು ಈ ಸ್ಥಾನಕ್ಕೆ ಬೆಳೆಸಿರೋದು. ಯಾವ ಕುಮಾರಸ್ವಾಮಿ ಅವ್ರಿಗೆ ನೀನು ನನಗೆ ಹೇಳಕ್ಕೂ ಆಗಲ್ಲ, ಆ ಹೆಸರು ಈ ಹೆಸರು ಅಂತ ಹೇಳಲ್ಲ. ನೀನು ಒಂದು ಮಾತು ತಿಳ್ಕೋಬೇಕು, ಒಂದು ಪದೇ ಜಮೀರ್ ಒಂದು ಮಾತಾಡ್ತಾರೆ ಚಡ್ಡಿ ಅಂತ, ಆ ಚಡ್ಡಿ ನಾಳ ಹಿಡ್ಕೊಂಡೆ ನೀನು ಇವತ್ತು ಈ ಹೆಸರು ಮಾಡಿರೋದು. ಇವತ್ತು ನೀನು ಮಂತ್ರಿ ಆಗಿದ್ಯಾ, ನಿನಗೆ ಐಷಾರಾಮಿ ಇದೆ, ಹೆಸರಿದೆ ಅಂದರೆ ಅದು JDS ಭಿಕ್ಷೆ, ದೇವೇಗೌಡರ ಭಿಕ್ಷೆ, ಅದು ಕುಮಾರಸ್ವಾಮಿ ಅವರು ಹಾಕಿರೋ ಭಿಕ್ಷೆ, ಅದು ಮರಿಬಾರ್ದು. ಯಾವ ತಟ್ಟೆಯಲ್ಲಿ ಊಟ ಮಾಡಿದ್ಯೋ ಆ ತಟ್ಟೆಯಲ್ಲಿ ಉಚ್ಚೆ ಮಾಡುವಂಥ ಕೆಲಸ ಮಾಡಬಾರ್ದು. ಮುಸಲ್ಮಾನರಂದ್ರೆ ಜಬಾನ್ ಅಂತೀವಿ ನಾವು. ಯಾವತ್ತು ಧೋಕಾ, ಮೋಸ, ದ್ರೋಹ, ವಂಚನೆ, ದಗಲ್ಬಾಜಿ ಮಾಡಬಾರ್ದು. ಆದರೆ ಈ ವ್ಯಕ್ತಿ ಇತ್ತೀಚೆಗೆ ಕಾಂಗ್ರೆಸ್ ಅವ್ರು ಮೆಚ್ಚಕ್ಕೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾನೆ. ಒಂದ್ಸಲ ನೀವು ಅರ್ಥ ಮಾಡ್ಕೋಬೇಕು ಸಮೀರ್ ಬೈ, ನೀವು ಅರ್ಥ ಮಾಡ್ಕೋಬೇಕು. ನೀವು ಮಾಡ್ತಿರೋ ಕೆಲಸದಿಂದ ಇವತ್ತು ಇಡೀ ಹಿಂದೂ ಸಮಾಜ ಮುಸ್ಲಿಂ ವಿರೋಧ ಮಾಡ್ತಾ ಇದೆ. ನೀವು ಅವ್ರ ಕಣ್ಣಲ್ಲಿ ಮುಸ್ಲಿಮ್ರಿಗೆ ವಿರೋಧಿ ಮಾಡ್ತಾ ಇದ್ದೀರಿ. ನಿಮ್ದು ಏನಿದೆಯೋ ವೈಯಕ್ತಿಕ ನೀವು ಮಾಡ್ಕೊಳ್ಳಿ, ರಾಜಕೀಯ ಥರ ಮಾಡಬೇಕು. ಈ ಥರ ಚಿಲ್ಲರೆ ಹಲ್ಕ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಅಲ್ಲ, ಜಮೀರ್ ಅಹಮದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ನಾವು ಕುಮಾರಣ್ಣವರು ಇದೇ ಥರ ಮಾತಾಡೋದು, ಅವ್ರಿಗೆ ನಾ ಕರಿಯ ಅಂತೀನಿ ಸರ್. ನೀವು ಮಾತಾಡ್ತೀರಾ, ಮೈಕ್ ಮುಂದೆ ಬಂದು ಮಾತಾಡಿ. ಒಂದು ಹೇಳ್ತೀನಿ ಕೇಳಿ, ನಮ್ಮ ಮನೆಯಲ್ಲಿ ಏನು ಮಾತಾಡ್ತೀವೋ ಅದು ಬೇರೆ ವಿಚಾರ, ಬಹಿರಂಗವಾಗಿ ಹೇಳೋದಲ್ಲ. ಮಾಡಿರೋ ತಪ್ಪಿಗೆ ನೀವು ಏನೇ ತ್ಯಾಪೆ ಹಾಕಿ ಅದು ಮುಚ್ಚಕ್ಕಾಗಲ್ಲ, ಆಯ್ತಾ. ಜನ ದಡ್ರಲ್ಲ, ಜನರಿಗೆ ಚೆನ್ನಾಗಿ ಗೊತ್ತು ಅಲ್ಲೇನು ಮಾತಾಡ್ತಾ ಇದೆಯಾ ಇಲ್ಲೇನು ಮಾತಾಡ್ತಾ ಇದೆಯಾ ಅಂತ ಎಲ್ಲ ಚೆನ್ನಾಗಿ ಗೊತ್ತು. ಈ ಯಾವಾಗಲೂ ಮಾಡೋದಿದೆ. ಏನಾದರೂ ಒಂದು ಬೈ ಚಾನ್ಸ್ ಏನಾದರೂ ಎಣ್ಣೆಗಿನ್ನ ಹೊಡೆದಿರ್ತಾನೋ ಏನೋ ಗೊತ್ತಿಲ್ಲ, ಹೇಳ್ಬಿಡ್ತಾರೆ. ಸಿಕ್ಕಾಕೊಂಡಿದ್ದ ತಕ್ಷಣ ನಾನು ಅವ್ರ ಫ್ರೆಂಡು, ನಾನು ಹಂಗೆ ಮಾತಾಡ್ತಾ ಇದ್ದೆ ಅಂತ ಡ್ಯಾನ್ಸ್ ಮಾಡ್ತಾನೆ. ಅದೆಲ್ಲ ನಾಟಕಗಳು ಬೈಗಳು ನಡೆಯಲ್ಲ. ಹೇಳಿರೋ ತಪ್ಪು ಧೈರ್ಯವಾಗಿ ಗಂಡ್ಸಾಗಿ ಒಪ್ಕೋಬೇಕು. ಹೇಳಿದ್ದೀನಿ ಅಂತ ಒಪ್ಕೋಬೇಕು. ಅಲ್ಲಿ 4 ಜನ ಚಪ್ಪಾಳೆ ತಪ್ಪಿದ ತಕ್ಷಣ ಒಂದು ಮಾತು, ಇಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಮುಂದೆ ಒಂದು ಮಾತು, ಅದು ಗಂಡಸ್ತನ ಅಲ್ಲ ಅದು. ಸರ್, ಈ ಮುಂಚೆ ಕೂಡ ಇದೇ ತರ ಒಂದು ತುಂಬಾ ಸರಿ ನಾಳೆಗೆ ಹರಿಬಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ಸ್ವಾಮಿ. ಅದಕ್ಕೆ ಧೈರ್ಯ ಅವ್ರ ಹಿಂದೆ ಒಂದು ಸಮುದಾಯ ಇದೆ ಅಂತ ಧೈರ್ಯದೆಲ್ಲ ಹೇಳ್ತಾರ ಅಂತ. ಈ ಸಮುದಾಯ ಯಾರಿಗೂ ಅಪ್ಪನ ಸತ್ತಲ್ಲ. ನೀನು ತಪ್ಪು ಮಾಡ್ತಾ ಹೋದ್ರೆ ಈ ಸಮುದಾಯ ಯಾವುದೇ ಕಾರಣಕ್ಕೂ ನಿನಗೆ ಬೆಂಬಲ ಕೊಡಲ್ಲ. ಈ ಸಮುದಾಯ ನಿನ್ಗೆ ಎಷ್ಟು ಪ್ರೀತಿ ಮಾಡುತ್ತೋ ಸನ್ಮಾನ್ಯ ದೇವೇಗೌಡರಿಗೂ ಕುಮಾರನಿಗೂ ಅಷ್ಟೇ ಪ್ರೀತಿ ಮಾಡುತ್ತೆ. ಇವತ್ತು ನಾನು ಇದೀನಲ್ಲ, ನಾನು ಮುಸ್ಲಿಮು, ಇದೇ JDS ಅಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು JDS ಕಾರ್ಯಕರ್ತ ಅಂತ. ಯಾವ ಕಾರಣಕ್ಕೂ ನಮ್ಮ ಮುಸ್ಲಿಂ ಸಮಾಜ ಅವನು ಮಾಡೋ ತಪ್ಪಿಗೆ ಬೆಂಬಲ ಕೊಡಲ್ಲ, ಅಷ್ಟೇ ಸರ್. ಅಂದರೆ ಈ JDS ಇಂದ ಬೆಳೆದು ಬಂದಂಥ ಒಬ್ಬ ಶಾಸಕರು ಮತ್ತು ಸಚಿವರು ಕೂಡ ಬೆಳೆದು ಬಂದ ದಾರಿನ ಮರ್ತೋಗ್ಬಿಟ್ರ ಅಂತ. ನಿಯತ್ತಿದ್ದೀರ ನಾಯಿಗಳು. ಸರಿ, ನಾಯಿ ಅಂತ ಹೇಳ್ಬಾರ್ದು, ಯಾಕಂದ್ರೆ ನಾಯಿ ತುಂಬಾ ನಿಯತ್ತಿನ ಪ್ರಾಣಿ. ಇನ್ನೊಂದು ಶಬ್ದ ಇದೆ ಬೇಡ, ಅದು ಬೇರೆ ಥರ ಆಗ್ಬಿಡುತ್ತೆ. ಅದಕ್ಕೆ ಹೇಳಿದ್ ನಾನು, ಯಾವ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಅದೇ ತಟ್ಟೆಯಲ್ಲಿ ಉಚ್ಚೆ ಮಾಡುವಂಥ ಕೆಲಸ ಮಾಡಿರೋದು. ಸೈಯದ್ ಅಂತ ಪುಲಿಕೇಶಿ ನಗರ ಅಧ್ಯಕ್ಷ ಹಾಗೂ JDS ರಾಜ್ಯ ವಕ್ತಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.